हरि ओम ನಾನು ಸಾಗರ್ ಶ್ರೀಕಾಂತ್ ಪಾಟೀಲ್ ಉಪಾಸನಾ ಕೇಂದ್ರ ನಾಯಿಂಗ್ಲಸ್ ತಾಲೂಕಾ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ರಾಜ್ಯ ಕರ್ನಾಟಕ. ನಾನು ಬಾಪು ಅವರ ಸಾನ್ನಿಧ್ಯದಲ್ಲಿ ಬಂದು 2017ರಲ್ಲಿ ಬಂದಿನಿ. ಬಾಪು ಅಂದರೆ ಏನು ಗೊತ್ತಿರಲಿಲ್ಲ ನಂಗೆ. ಅವತ್ತು ನಮ್ಮ ಬ್ರದರ್ಸ್ ಅದು ಎಲ್ಲ ಹೋಗ್ತಿರು ಉಪಾಸನಾ ಕೇಂದ್ರದಾಗ. ಸೊ ನಾನು ಅವ್ರು ಕೂಡ ಹೋಗೋಕ್ಕೆ ಚಾಲೂ ಮಾಡಿದ್ದೆ. ಆಮ್ಯಾಗ ಅವರು ಏನಿದ್ದಾರೆ ಬಾಪು ಅಂದರೆ ಏನು, ಬಾಪು ಭಕ್ತಿ ಮಾಡ್ರೆ ಏನು ಸಿಗ್ತಿತ್ತು ನಮಗೆ ಅವಾಗ ತಿಳಿತು ನಂಗೆ. ಅಲ್ಲಿಂದ ಇಲ್ಲಿವರೆಗೂ ಭಾಳ ಸಾಕಷ್ಟು ನಂಗೆ ಅನುಭವ ಬಂದವು. ಅದರಲ್ಲಿ ಒಂದು ಅನುಭವನ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ನಾನು ಒಂದು ದಿವಸ ನಮ್ಮ ಅಕ್ಕನಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗಿನಿ ಕೋಲ್ಹಾಪುರ್ಗೆ. ಆ ಟೈಮ್ದಲ್ಲಿ ಬೈಕ್ ತೊಗೊಂಡು ಹೋಗಿದ್ದೆ. ಬೈಕ್ ಮ್ಯಾಗ ಹೋಗಿ ಬರುವಾಗ ಎಕ್ಸಿಲೇಟ್ರ್ ವೈರ್ ಕಟ್ ಆಗಿತ್ತದ, ಸ್ವಲ್ಪ ಇತ್ತು. ಸೊ ಬರುವಾಗ ಟೋಲ್ನಾಕ 2 ಮುಗಿಸಿನಿ, 3ನೇ ಮುಗಿಸಿನಿ. ನೆಕ್ಸ್ಟ್ ಎಲ್ಲರೇ ನೋಡಬೇಕು ಯಾರೇ ಬೈಕ್ ಸರ್ವಿಸ್ ಹತ್ತಕ್ಕೆ ಹೋಗಿ ರಿಪೇರಿ ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ಬಂದು ಬಿತ್ತದು. ಅಲ್ಲಿ ಒಬ್ಬರು ಹಿಂಗೆ ಅನ್ನೋನ್ ಪರ್ಸನ್ ಬಂದರು. ಅವ್ರ ಕಾಲಲ್ಲಿ ಚಪ್ಪಲ್ ಇಲ್ಲಾಗಿತ್ತು, ಬೈಕ್ ತೊಗೊಂಬಂದಿದ್ರು. ಅವರಾಗೆ ನಮಗೆ ಕರ್ಕೊಂಡು ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅವರಾಗೆ ರಿಪೇರಿ ಮಾಡಿಸಿ ನಮ್ಮ 3 ಮಂದಿ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ 3 ಮಂದಿ ಇದ್ದು. ನಾವು ಫುಲ್ ಅಂಜಿದ್ನಿ. ಮತ್ತು ನಮ್ಮ ದಿದ್ದಿಸ್ ಬರೀ ಆಕೆ ಅಂತಿದ್ದು, ಬಾಪು ಇದು ಮಾಡಿರಿ, ಬಾಪು 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 ಅದೇ ಸಾರಿಗೆ ಇದು ಮಾಡ್ತಿದ್ದು. ಅಲ್ಲಿಂದ ಬಂದು ಅಲ್ಲಿ ಅವರು ನಮಗೆ ಹೆಲ್ಪ್ ಮಾಡ್ರು. ಅವ್ರು ಹೇಳಿರು ಮತ್ತು ಲಗೇನ್ ಹೋದ್ಬಿಟ್ರು. ಅದು ನಂಗೆ ಅನ್ಸಿದ ಮಟ್ಟಿಗೆ ಬಾಪುನೇ ಇರಬೇಕಂತ ಅನಿಸಿದ್ದು. ಅಂದರೆ ಅಷ್ಟು ಸಿಟಿ ಒಳಗೆ ಯಾರು ಬರಬೇಕು ಮತ್ತು ನಮಗೆ ಹೆಲ್ಪ್ ಮಾಡ್ಬೇಕಂದ್ರೆ ಕರೆದ್ರೂ ಯಾರು ಬರೋದಿಲ್ಲ. ಅವರಾಗೆ ಬಂದು ನಮಗೆ ಹೇಳಿ ಕರ್ಕೊಂಡು ಹೋದು ನಮಗೆ ಇದು ಮಾಡ್ರು. ಇದೆಲ್ಲ ಆದದ್ದು ನಮ್ಮ ಬಾಪು ಸಲುವಾಗಿ. ಹರಿ ಓಂ ಶ್ರೀರಾಮ್ ಅಂಬಾಜಿ.